ಇದೇ ರೋಡಲ್ಲೇನೆ ಅವತ್ತು ನಾನು ನನ್ನ ಗಂಡ ಬೈಕಲ್ಲಿ ಹಂಗೆ ಎಷ್ಟು ಸ್ಟ್ಯಾಂಡರ್ಡಾಗಿ ಬಂದ್ವಿ. ಹ್ಞೂ, ಎಲ್ಲ ನೋಡಲಿ ಅಂತ. ಅಯ್ಯೋ ಊರಲ್ಲೆಲ್ಲ ನೋಡಿದ್ರು. ಇವತ್ತು ನಾನು ಹಿಂಗೆ ಹೋಗ್ತಾ ಇರೋದು ನೋಡಿ ಎಲ್ಲ ಜನ ಏನು ಕೇಳ್ತಾರೋ ಏನೋ ಅಂತ ಅನ್ನಿಸ್ತೈತೆ. ಒಂಥರ ನಾಚಿಕೆ ಆದಂಗೆ ಆಗ್ತೈತೆ. ಅವತ್ತು ನೋಡಿದ್ರೆ ಹಿಂಗೆ ಜಾಮ್ ಜೂಮ್ ಅನ್ನಂಗೆ ಗಾಡೀಲಿ ಬಂದ್ವಿ. ಇವತ್ತು ನೋಡಿದ್ರೆ ಹೆಂಗೆ ಒಂಥರ ಹೆಂಗೆ ಅನ್ನಿಸ್ತಾ ಐತೆ ಅಂದರೆ ಹೇಳ್ಬಾರ್ದು. ನನಗಂತೂ ಹೋಗಿ ಒಂದೊಂದು ಹೆಜ್ಜೆ ಎತ್ತಿಕ್ಕಕ್ಕೂ ಆಗ್ತಾ ಇಲ್ಲ. ಅಷ್ಟು ಒಂಥರ ನನಗೆ ನಾಚಿಕೆ ಆದಂಗೆ ಆಗ್ತೈತೆ. ನನ್ನ ಫ್ರೆಂಡ್ ಮನೇಲಿ ಇನ್ನು ಎಷ್ಟು ದಿನ ಅಂತ ಇರಲಿ, ಅದಕ್ಕೆ ಬೇಜಾರಾದಂಗೆ ಆಯಿತು. ಅದಕ್ಕೆ ಬಂದ್ಬಿಟ್ಟೆ. ನಮ್ಮ ದೊಡ್ಡಮ್ಮವ್ರು ಇದ್ರಿಗೆಲ್ಲ ಇವತ್ತು ಎಷ್ಟು ಸದ್ರ ಆಗ್ತೀನೋ ಏನೋ ಗೊತ್ತಿಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರ ಮನೇಲಿ ಯಾರೂ ಇರಲ್ಲ, ನಾನೊಬ್ಬಳೇ ಇರಬೇಕಂದ್ರೆ ಅವರು ಎಷ್ಟು ದಿನ ಅಂತ ಸಹಿಸ್ಕೊಂತಾರೆ. ಯಾರೇ ಆಗಲಿ ಒಬ್ರು ಹೆಣ್ಮಗಳು ಬಂದು ಇದ್ದಾಳೆ ಅಂತಂದರೆ ಯಾರೂ ಸಹಿಸ್ಕೊಳ್ಳಲ್ಲ. 2 ದಿನ ಸುಮ್ಮನಿರ್ತಾರೆ, 3 ದಿನ ಸುಮ್ಮನಿರ್ತಾರೆ. ಅಲ್ಲೇ 3-4 ದಿವಸ ಆಯಿತು ನಾನು ಮನೆ ಬಿಟ್ಟು ಬಂದು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲಿಗೆ ಬಂದೆ. ಕಷ್ಟ ಅಂದಾಗ ಹೆಣ್ಮಕ್ಳಿಗೆ ನೆನಪಾಗದೆ ತವ್ರ ಮನೆ. 2 ದಿನ ಅಷ್ಟೇ. ಎಷ್ಟು ಖುಷಿ ಇತ್ತು ಅವತ್ತು ಆ ಗಾಡೀಲಿ ಬರಬೇಕಾದ್ರೆ. ಇಲ್ಲಂತೂ ಜಾಮ್ ಜೂಮ್ ಅನ್ನಂಗೆ ಎಲ್ಲರೂ ನೋಡಲಿ ಅಂತ ಹಂಗೆ ಹೆಂಗೆ ಬಂದ್ವಿ. ಆದರೆ ಇವತ್ತು ನೋಡಿ ಅಂತ ಪರಿಸ್ಥಿತಿ ಬಂತು. ಇವತ್ತು ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ ಅದಕ್ಕೆ ಮತ್ತೆ ಎಷ್ಟಾದ್ರೂ ಮೆರಿಬಾರ್ದು ಅಂತ ಹೇಳೋದು. ಅಕ್ಕ, ಯಾವಾಗ ಬಂದೆ? ಇವಾಗಿನ ಬಂದೆ ಶಾರು. ಏನು ಮಾಡೋದು, ನಾನು ನನ್ನ ಫ್ರೆಂಡ್ ಅನಿತಾರ ಮನೆಗೆ ಹೋಗಿದ್ದೆ. ಅವಳು ಇನ್ನೆಷ್ಟು ದಿವಸ ಅಂತ ಇರ್ತೀಯ, ಹೋಗ್ಬಿಡು ನಿಮ್ಮ ಅಮ್ಮನ ಮನೆಗೆ ಅಂತ ಅಂದ್ಲು. ಅದಕ್ಕೆ ಬಂದೆ. ಇನ್ನೇನು ಮಾಡೋದು. ಅಪ್ಪ ಆಯ್ತಾ? ಅಪ್ಪನೂ ಇಲ್ಲ. ಅಪ್ಪ ಅವತ್ತು ಬೇಜಾರಾಗಿ ಹೋಗಿದ್ದು 1 ವಾರ ಆಯಿತು. ಮನೆಗೆ ಬಂದಿಲ್ಲ. ಅವ್ರ ಫ್ರೆಂಡ್ ಮನೆಗೆ ಅಪ್ಪನೂ ಹಂಗೆ ಬೆಂಗಳೂರಿಗೆಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಏನೋ ಟ್ರಿಪ್ ಹೋಗೋರಂತೆ. ಬೇಜಾರಾಯ್ತಲ್ಲ ಮನಸ್ಸಿಗೆ, ಅದಕ್ಕೆ ಟ್ರಿಪ್ ಹೋಗೈತಂತೆ. ನಾನು ನೆನ್ನೆ ಫೋನ್ ಮಾಡಿದ್ದ ಅಣ್ಣ, ಟ್ರಿಪ್ ಹೋಗಿದ್ದೀನಿ ಕಣಪ್ಪ ಬರ್ತೀನಿ ಅಂತ ಹೇಳ್ತು. ಬಾ, ಇನ್ನೇನು ಮಾಡೋಕ್ಕಾಗುತ್ತೆ. ಅವತ್ತು ನೋಡಿದ್ರೆ ಹೆಂಗೆ ಕರ್ಕೊಂಬಂದಲ್ಲೇ ಮನೆಯಾಳ ಹಂಗೇನೆ ಗಾಡಿಗೆ. ಬಿರಿಯಾನಿ ತಗೊಂಬಂದು ಹಂಗೇನೆ ಹೆಂಗೆ ಬಂದ. ಅಯ್ಯೋ ಅಷ್ಟು ದೊಡ್ಡ ಗಾಡಿ ಇಟ್ಕೊಂಡು ಅಷ್ಟು ಸ್ಟೈಲಾಗಿ ಹೆಂಗಿದ್ದ. ನಾನು ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ಮಾಮ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ಅಂತ ಮುಟ್ಟಾಳ ಅಂತ ಅಂದ್ಕೊಂಡಿರ್ಲಿಲ್ಲ. ಮುಟ್ಟಾಳ ಅಲ್ಲ ಅವನು, ಶತ ಮುಟ್ಟಾಳ. ಅವ್ನಿಗೇನು ಹೇಳ್ತೀಯ ತಗ, ಅವ್ನಿಗೇನಂದ್ರೂ ಸಾಲದು. ಸ್ವಲ್ಪ ದಿನ ಅಷ್ಟೇ ಮದುವೆ ಆಗೋ ಹೊಸದಲ್ಲಿ ಸ್ವಲ್ಪ ದಿನ ಹಂಗಿದ್ದ ಕಣೆ. ಆಮೇಲೆ ಅವ್ನು ಹಣೆ ಬರ ಅಷ್ಟೇನೆ. ಅವ್ನು ಸವಾಸ ಯಾಕಾದ್ರೂ ಮಾಡಿದ್ನೋ ಏನೋ. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ಆಡ್ಕೊಂತಾರೇನಪ್ಪ ಜನ ಅಂತೂ ಇವಾಗ ಊರಾಗೆ. ಏನು ಹೇಳಕ್ ಹೋಗ್ಬಿಡ ಬಾ, ಆಡ್ಕೊಂತಾರೆ. ಅಯ್ಯೋ ಈ ಥರದ್ದು ಏನಾದರೂ ಸಿಕ್ಕಿದ್ರೆ ಮಾತಾಡ್ತಾರೆ ಬಾ. ಇವಾಗ ಬೇರೆ 7 ಕರಿಯ ಮತ್ತೆ ನಮ್ಮ ಹತ್ರ ಜಗಳ ಮಾಡ್ಕೊಂಡು ಬೇರೆ ಋತು ಮನೆಗೆ ಹೋಗಿ ಸೇರ್ಕೊಬಿಟ್ಟವಳೆ. ಅಯ್ಯೋ ಬೇಡ. ಒಳ್ಳೆಯವಳಲ್ಲ ಕಣೆ ಮತ್ತೆ. ನಾವು ಅತ್ತೆ ನಂಬಿ ಅವ್ರ ತಮ್ಮನ ಏನಾದರೂ ಮದುವೆ ಆಗ್ಬಿಟ್ಟಿದ್ರೆ ಏನಿಲ್ಲ, ನನ್ನ ನಾನು ಹಿಂಗೆ ಆಗ್ಬಿಡೋದು. ನಾನು ಅದಕ್ಕೆ ಬೇಡಮ್ಮ ತಾಯಿ, ನಾನು ಆಗಲ್ಲ ಅಂತಂದೆ. ಚೆನ್ನಾಗಿಲ್ಲ, ನಾನು ಆಗಲ್ಲ ಅಂತಂದೆ. ಅಯ್ಯೋ ನನಗಂತೂ ನಿಜ ಅಯ್ಯಪ್ಪ ಯಾಕಾದ್ರೂ ಮದುವೆ ಆದ್ನೋ ಅಂತ ಅನ್ನಿಸ್ತೈತೆ. ಹೆಂಗೋ ಮದುವೆ ಆಗ್ದಂಗೆ ಸ್ವಲ್ಪ ದಿನ ನೆಮ್ಮದಿಯಾಗಾದ್ರೂ ಇದ್ಬಿಡ್ತಿದ್ದೆ. ಅದು ಯಾಕಾದ್ರೂ ಮದುವೆ ಆದ್ನೋ ಏನೋ ಇಂತ ಅಂತ ಅನ್ನಿಸ್ತೈತೆ. ಏನೊಂದು 3 ಕಾಸಿನ ಬೆಲೆ ದುಡಿಯೋದಿಲ್ಲ, ಎಂಥದ್ದು ಇಲ್ಲ. ಇಬ್ರು ಅಷ್ಟೇ, ಇಬ್ರು ಅಣ್ಣ ತಮ್ಮಗಳಿದ್ರು, ಇಬ್ರು ಅಷ್ಟೇ ಕಣೆ. ನಾನು ಅಕ್ಕ ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಕಣೆ. ಏನೋ ಒಂಥರ ಅವನ್ನ ಏನೋ ಬಿಡು ನಮ್ಮ ಅಕ್ಕ ಒಳ್ಳೆ ಮನೆಗೆ ಸೇರ್ಬಿಟ್ಲು ಅಂತ ನಾನು ಇಂಥ ಮನೆಗೆ ಸೇರ್ಬೇಕಪ್ಪ, ನನಗೂ ಇಂಥ ಗಂಡನೇ ಸಿಗ್ಬೇಕಪ್ಪ ಅನ್ಕೊಂತಿದ್ದೆ. ಅವತ್ತು ನೀವು ಬಿರಿಯಾನಿ ತಗೊಂಬಂದ್ರಲ್ಲ, ಅವತ್ತು ನಾನು ಹಂಗೆ ಅಂದ್ಕೊಂಡೆ, ನನಗೂ ಇಂಥ ಗಂಡನೇ ಸಿಗ್ಬೇಕಪ್ಪ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತಿದ್ದೆ. ಅಯ್ಯಪ್ಪ ದೇವ್ರ, ಇವಾಗ ಅಂಥ ಗಂಡ ನನಗೆ ಮಾತ್ರ ಬೇಡಪ್ಪ. ಅಂತ ಗಂಡ ಮಾತ್ರ ಯಾರಿಗೂ ಬೇಡಮ್ಮ ತಾಯಿ. ನಡಿ. ಅಮ್ಮ ಏನಂಬುತ್ತೋ ಏನೋ ಅನ್ನಿಸ್ತೈತೆ. ಇನ್ನೂ ಏನು ಅಂಬಲ್ಲ ಅಮ್ಮ, ಹಿಂಗೆಲ್ಲ ಆಯ್ತು ಕಣಮ್ಮ ಅಂತೇಳಿ ಅಮ್ಮನ ಹತ್ರ ಮಾತಾಡು. ಏನು ಅಂಬಲ್ಲ. ನಾಳೆ ಜನ ನನಗೆ ಒಂಥರ ನೋಡ್ತಾ ಇದ್ದಾರೆ. ಫುಲ್ಲಿ ಎಲ್ಲ ಕೂತ್ಕೊಂಡು ಹೆಂಗೆ ನೋಡ್ತಾವ್ರೆ ನೋಡು ಅಪ್ಪ. ನನ್ನಂತೂ ಹಿಂಗೆ ನೋಡ್ತಾವ್ರೆ ಯಪ್ಪ, ನಾಚಿಕೆ ಆದಂಗೆ ಆಗ್ತೈತೆ ಕಣೆ. ಯಾಕೆ ನಾಚಿಕೆ ಅಂತೀಯ ಬಾ, ನಮ್ಮ ಮನೆಗೆ ನಾವು ಬಂದಿರೋದು. ಅದೇ ಮತ್ತೆ ನನಗೂ ಒಂದು ಕಡೆಗೆ ಹಂಗೆ ಅನಿಸುತ್ತೆ, ಇನ್ನೊಂದು ಕಡೆಗೆ ಬೇಜಾರಾದಂಗೆ ಆಗುತ್ತೆ. ಇದೇನಪ್ಪ ಇದು, ಮದುವೆ ಆಗಂತೂ ಹಿಂಗನೂ ಇರಲಿಲ್ಲ ಅಂತ ಅನ್ನಿಸ್ತಾ ಐತೆ. ಕರೆದ್ಬಿಡು ಅಮ್ಮಯ್ಯನ. ಅಮ್ಮನಿಗೆ ಹೇಳಲಿಲ್ಲ, ನಾನು ಫೋನೂ ಮಾಡಲಿಲ್ಲ, ಅದೇ ಬಂದ್ಬಿಟ್ಟೆ. ಕರೆದ್ಬಿಡು ಅಮ್ಮಯ್ಯನ. ಅಮ್ಮ ಬಾರಮ್ಮ. ಏನು ಅನ್ಬಲ್ಲ ಬಿಡು ಅಮ್ಮ, ಏನು ನೀನು ಚಿಂತೆ ಮಾಡಬೇಡ. ಬಂದಿದ್ದು ಆಸೆನೇ ಆಯಿತು. ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಶಕ್ತಿ, ಯಾಕಮ್ಮ ಹಿಂಗೆ ಬಂದ್ಬಿಟ್ಟೆ? ಅಮ್ಮ, ನಾನು ಇನ್ಮೇಲಿಂದ ಅಲ್ಲಿ ಇರೋದಿಲ್ಲ ಅಮ್ಮ. ನನಗೆ ತುಂಬ ಬೇಜಾರಾಗ್ಬಿಡ್ತು. ನಾನೇ ನನ್ನ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿ ಹೋಗಿ ಒಂದು 3 ದಿವಸ 4 ದಿವಸ ಇದ್ದೆ.
ಅಲ್ಲೂ ಇನ್ನೆಷ್ಟು ದಿನ ಅಂತ ಇರೋಣ ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಅಯ್ಯೋ ನನ್ನ ಮೂಗು ಮದುವೆ ಆಗಿದ್ದಕ್ಕೆ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಹೋಗಿ ನನಗಂತೂ ಯಾಕಾದ್ರೂ ಮದುವೆ ಆದ್ನೋ ಏನೋ ಅನ್ನಿಸ್ತೈತೆ. ಅದಕ್ಕೆ ಯಾರು ಏನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ ಅಂತ ಬಂದ್ಬಿಟ್ಟೆ. ನನ್ನ ಮಗ ದುಡಿಯಲ್ಲ ಏನಿಲ್ಲ, ಇಬ್ಬರು ಅವರೇ ಅಮ್ಮ, ಇಬ್ಬರು ಅವಾಗಿಂದ ಅಣ್ಣ ತಮ್ಮಗಳು ಇಬ್ಬರು ಅಷ್ಟು ಅಂತವ್ರೆ ಅಂತೆ. ಇವಾಗ ದೊಡ್ಡವನು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗವನೆ, ಇವನಂತೂ ವರ್ಸ್ಟ್ ಆಗ್ಬಿಟ್ಟವನೆ. ಅವ್ರಮ್ಮ ಇದ್ದಿದ್ದು ಒಳ್ಳೆವಳಲ್ಲ ಕಣಮ್ಮ. ಥೂ ಕಣೆ, ಫಸ್ಟಿಗೆ ಹೋದಾಗ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಬತ್ತೆ, ನನಗೆಲ್ಲ ಬಿರಿಯಾನಿ ಎಲ್ಲ ಮಾಡಿಕೊಡ್ತು. ಅಲ್ಲಿ ಇಲ್ಲಿಗೆಲ್ಲ ಬಿರಿಯಾನಿ ಎಲ್ಲ ಮಾಡ್ಕೊಳ್ಸಿದ್ಲಲ್ಲ ನಿಮ್ಮ ಅತ್ತೆ. ಚೆನ್ನಾಗಿ ನೋಡ್ಕೊಂತಿದ್ಲು ಗನ್ವಾಗಿ. ನಿಮ್ಮನ್ನೆಲ್ಲ ಗನ್ವಾಗಿ ನೋಡ್ಕೊಂತಾ ಇದ್ದಾಳೆ ಅಂತ ಹೇಳಿ ಹೇಳ್ತಿದ್ದೆ. ಎಲ್ಲ ಚೆನ್ನಾಗಿ ಹೆಂಗೆ ನೋಡ್ಕೊಂತೈತೆ, ಏನು ಕೆಲಸ ಮಾಡೋಕ್ಕಿಕ್ಕಲ್ಲ, ನನಗೆ ಭಾಳ ಚೆನ್ನಾಗಿ ನೋಡ್ಕೊಂತೈತೆ ಅಂತ ಹೇಳ್ತಾ ಇದ್ದೆ. ನಾನು ಹೆಂಗೋ ಬಿಡತ್ತತ್ಲಾಗೆ ನನ್ನ ಮಗಳು ಹೋಗಿ ಮದುವೆ ಆಗಿದ್ಕು ಹೆಂಗೋ ಚೆನ್ನಾಗಿರ್ತಾಳತ್ತ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಪ್ಪ, ನೀನು ಇವಾಗ ಬಂದುಬಿಟ್ಟಿರೋದು ನೋಡಿ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಕಣೆ, ಸಖತ್ತು ಆಡ್ಕೊಂತಾರೆ ಅನಿಸ್ತೈತಿ. ನಿಜ, ತುಂಬ ಆಡ್ಕೊಂತಾರೆ. ಅಯ್ಯೋ ಇಂಥ ಸಂಪತ್ತಿನ ಯಾಕೆ ಹೋಗಿ ಮದುವೆ ಆಗಿದ್ಲು ಅಂತೇಳಿ ಆಡ್ಕೊಂತಾರೆ. ಏನು ಮಾಡಲಿ ಇವಾಗ. ನಿಮ್ಮಪ್ಪ ಬೇರೆ ಬೇಜಾರಾಗಿ ಎಲ್ಲೋ ಟೂರ್ ಹೋಗೈತೆ ಅಂತೆ ಒಂದು ವಾರ. ನಿಮ್ಮ ಅಣ್ಣಗೆ ಫೋನ್ ಮಾಡಿ ತಂಗಂತೂ ಬೋತೀನಿ ಕಣಪ್ಪ, ಏನು ಯೋಚನೆ ಮಾಡಬೇಡ್ರಿ ಅಂತ ಒಂದು ವಾರ ಎಲ್ಲನ ಅದು ಬೇಜಾರಾದಂಗೆ ಆಯ್ತಲ್ಲ ಮನ್ಸಿಗೆ, ಅದಕ್ಕೆ ಎಲ್ಲ ಟ್ರಿಪ್ ಹೋಗೈತಂತೆ. ಬರುತ್ತೆ ಹೇಳು. ಇನ್ನೇನು ಮಾಡೋಣಮ್ಮ, ಮತ್ತೆ ನಾನು ಎಲ್ಲಿಗೆ ಹೋಗೋಣಮ್ಮ? ನಾನು ಇರಲ್ಲ ಮನೆಯಾಗೆ ಅಂತೇಳಿ ಮನೆ ಬಿಟ್ಟು ಬಂದಿದ್ದೀನಿ. ಮನೆ ಬಿಟ್ಟು ಬಂದಮೇಲೆ ಮತ್ತೆ ಅಲ್ಲಿಗೆ ಹೋಗೋಕ್ಕಾಗುತ್ತೆ ನಮ್ಮ, ಹೋಗೋಕ್ಕಾಗಲ್ಲ ಅಂತ ಅದಕ್ಕೆ ಬಂದುಬಿಟ್ಟೆ. ಓ ಶಕ್ತಿ, ಈ ಏನಿದು ಹಿಂಗೆ ಬಂದ್ಬಿಟ್ಟೆ? ಪಾಪ ಮತ್ತೆ ಅವಳು ಅಲ್ಲಿರೋಕ್ಕಾಗಲ್ಲ ಅಂತ ಬಂದವಳೆ ಕಣ. ಅವನು ಮದುವೆ ಆಗೋವರೆಗೂ ಹಂಗಿದ್ದು, ಮದುವೆ ಆದಮೇಲೆ ಏನು ಚೆನ್ನಾಗಿ ನೋಡ್ಕೊಂಬಲ್ವಂತೆ, ಕೆಲ್ಸಕ್ಕೆ ಹೋಗಲ್ವಂತೆ, ದುಡಿಯಲ್ವಂತೆ. ತುಂಬ ಒಂಥರ ಅವನು ಏನೋ ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾನಂತೆ. ಅದಕ್ಕೆ ಇರೋಕ್ಕಾಗಲ್ಲ ಅಂತ ಬಂದ್ಬಿಟ್ಟವಳೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೋ, ನಾವು ಅವಳನ್ನ ವಾಪಸ್ ಕಳ್ಸೋಕ್ಕಾಗಲ್ಲ. ನಿಮ್ಮ ಅಪ್ಪಗೆ ಬಂದಮೇಲೆ ನಿಮ್ಮ ಅಪ್ಪಗೆ ನೀನು ಸ್ವಲ್ಪ ಸಮಾಧಾನ ಮಾಡಿ ಸ್ವಲ್ಪ ಏನಾದರೂ ಹೇಳ್ಮಂತೆ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನೇನೋ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಬಿಡು, ನಮ್ಮ ಶಕ್ತಿ ಒಳ್ಳೆ ಮನೆ ಸೇರಿದ್ಲು, ಚೆನ್ನಾಗಿದ್ದಾಳಲ್ಲ ಬಿಡು, ಒಪ್ಪಿ ಮದುವೆ ಆದರೂ ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇದೇನಿದು ಹಿಂಗಾಗ್ಬಿಡ್ತು. ಅಯ್ಯೋ, ಅಪ್ಪ ಅದಕ್ಕೆ ಬೇಜಾರಾಗಿತ್ತು. ಅಪ್ಪ ಅದಕ್ಕೆ ಬೇಡ ಬೇಡ ಮದುವೆ ಆಗೋದು ಬೇಡ ಅಂತ ಹೇಳಿದ್ದು. ಅಯ್ಯೋ ಮಗ, ನೀನು ಇಲ್ಲಿ ಬಂದಿದ್ಬಿಟ್ರೆ ನಿಮ್ಮ ಅಣ್ಣಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಿಮ್ಮ ಅಣ್ಣಗೆ ಹೆಣ್ಣು ನೋಡ್ತಿದ್ವಿ. ಇವಾಗ ಬೇರೆನೆ ಇವಳು ಈತನ್ವಿ ಭಾಳ ಇದು ಮಾಡಿದ್ಲ ನಿಮ್ಮ ಅಣ್ಣಗೆ. ಅದಕ್ಕೆ ನಿಮ್ಮ ಅಣ್ಣ ಹೆಂಗೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಹುಡುಗಿನ ಮದುವೆ ಆಗ್ಬೇಕಂತ ನೋಡ್ತಿದ್ದ. ನೀನು ಬಂದು ಇಲ್ಲಿ ಇದ್ಬಿಟ್ರೆ ನಿಮ್ಮ ಅಣ್ಣಗೆ ಹೆಣ್ಣು ಕೊಡಲ್ಲ ಕಣಮ್ಮ ಯಾರೂ. ಏನು ಮಾಡೋದು? ಮತ್ಲಾಗ ಹೆಂಗೋ ಆಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಬಂದಿರೋಳಿಗೆ ಯಾಕೆ ಹಂಗಂತೀಯಾ? ಬಾ, ಇನ್ನೇನು ಮಾಡೋದು. ನಡಿ ಒಳಗಡೆ ನಡಿ, ಬಾರೆ ಒಳಗೋಗು ಶಕ್ತಿ, ಒಳಗೋಗಿ ಇನ್ನೇನು ಮಾಡೋಕ್ಕಾಗಲ್ಲ. ಆಗೋದಾಗ್ಬಿಟ್ಟೈತೆ. ಮುಂಚೆನೇ ಯೋಚನೆ ಮಾಡಬೇಕು ಅದಕ್ಕೆ. ಮತ್ತೆ ಅಯ್ಯೋ, ನಾನು ದುಡುಕಿ ತುಂಬ ನಾನು ಜೀವನದಾಗೆ ದುಡುಕ್ಬಿಡ್ತಿದ್ದೆ. ಆದರೆ ಏನು ಮಾಡಲಿ, ಹೆಂಗೋ ದೇವ್ರ ದಯದಿಂದನ ದೇವ್ರು ನನಗೆ ಒಳ್ಳೇದು ಮಾಡ್ಬಿಟ್ಟೆ. ಹೆಂಗೋ ಪಾರು ಮಾಡಿ ಇವತ್ತು ಚೆನ್ನಾಗಿರೋ ಥರ ಮಾಡಿದಾನೆ ದೇವ್ರು ನನಗೆ. ಬಿಡೋಣ, ನೋಡೋಣ ಸ್ವಲ್ಪ ದಿನ. ಅವನು ಬುದ್ಧಿ ಕಲ್ತ್ಕೊಂತಾನೇನೋ ನೋಡ್ಬಿಟ್ಟು ಅವನಿಗೂ ಬುದ್ಧಿ ಕಲಿಸಿ ಸರಿಯಾಗಿ ಬಿಗಿ ಮಾಡಿಬಿಟ್ಟು ಸರಿಯಾಗಿ ಹೇಳಿ ಚೆನ್ನಾಗಿ ನೋಡ್ಕೊಂಬಂಗಿದ್ರೆ ಮಾತ್ರ ಕರ್ಕೊಂಡು ಹೋಗು ಅಂತೇಳಿ ಸರಿಯಾಗಿ ಹೇಳ್ಬಿಟ್ಟು ಪಂಚಾಯಿತಿ ಮಾಡಿ ಕಳಿಸಿ ಆಮೇಲೆ ಬೇಕಾದರೆ ನಿನ್ನ ಮದುವೆ ಆಗುವಂತೆ. ಸ್ವಲ್ಪ ದಿನ ಇನ್ನೇನು ಮಾಡೋಕ್ಕಾಗುತ್ತೆ, ಕಾಯ್ಬೇಕಷ್ಟೇ. ಏನು ಅವಳೇನು ಅದೇ ಬೇಕಲ್ಲ ಮಾಡ್ಕೊಂಡಿಲ್ಲ. ಅವಳಿಗೇನು ಗೊತ್ತಾ ಹಿಂಗಾಗುತ್ತೆ ಅಂತ? ಅಲ್ಲ ಕಣೆ, ಯಾರಿಗೂ ಗೊತ್ತಿರಲ್ಲ. ಇವಾಗ ನಿಮ್ಮ ಅಣ್ಣಗೆ ಹೆಣ್ಣು ಕೊಡೋರು ಏನು ಅಂತಾರೆ, ಅಯ್ಯೋ ಈಗಳಪ್ಪ ನೋಡ ಹುಡುಗಿ ಮದುವೆ ಆಗಿ ಬಂದಿಲ್ಲೇ ಇದ್ದಾಳೆ ಅಂತಾರೆ. ಹೆಣ್ಣು ಕೊಡೋಕ್ಕೆ ಒಂದಿಷ್ಟು ಹಿಂದೆ ಮುಂದೆ ನೋಡ್ತಾರೆ. ಹಿಂಗೆ ನಾನು ಸ್ವಲ್ಪ ಹಿಂಗೆ ಇದೆ ಅಂದರೆ ಸ್ವಲ್ಪ ಹೆಂಗೋ ಏನೋ ಎತ್ತಲೋ ಅಂತೇಳಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಭಾಳ ಕಷ್ಟ ಆಗುತ್ತೆ ನಿಮ್ಮ ಅಣ್ಣನಿಗೆ ಹೆಣ್ಣು ನೋಡೋಕ್ಕೆ ಅಂತೇಳಿ ನಾನು ಹೇಳೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಬಿಡು. ಒಳ್ಳೆ ಬಂದಿದೆಯಾ ನೋಡಿ. ನಾನು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದಮ್ಮ. ಅವಳಿ ಮತ್ತೇನು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ನೀನು ಸರಿಯಾಗಿ ಓದ್ ಬರೋಣ ಅಂತ ಅನ್ನಿಸ್ತೈತೆ ನನಗಂತ. ಹೊಸದಾಗಿ ಹಂಗೆ ನೋಡ್ಕೊಂಡ್ರು ಇವಾಗ ನೋಡಿದ್ರೆ ಇಂಥದ್ದು ಮಾಡ್ತಾ ಇದ್ದಾರೆ, ನಿಮ್ಗೇನು ಅನ್ಸಲ್ವೇ ಅಂತ ಸರಿಯಾಗಿ ಓದ್ ಬರೋಣ ಅಂತ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶರತ್ತಿಗೆ ಹುಡುಕಿ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಳು ನೋಡಿದ್ರೆ ಇವಾಗ ಗಂಡನ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿರೋದಿಲ್ಲ, ಅವ್ನು ದುಡಿಯೋದಿಲ್ಲ ಅಂತೇಳಿ ಇವಾಗ ಬಂದುಬಿಟ್ಟವಳೆ. ಇವಾಗ ಇವನಿಗೆ ಬೇರೆ ಹೆಣ್ಣು ಹುಡುಕ್ಬೇಕು, ಹೆಂಗೆ ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.